ಅಜ್ಜಿ ಮಾಡೋಳಡ ನನಗೂ ಭಯ ಆಯ್ತಿದ್ರು ಇವಳು ಕ್ಯಾಪ್ಚರ್ ಮಾಡ್ಬೇಕು ನಾನು. ಬಂದರು ಬಂದರು ಬಾವ ಬಂದರು. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಟು ಶೀಲಾ ರೆಡ್ಡಿ ಚಾನೆಲ್. ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಗೊತ್ತಾ? ಹೆಲೋ ಗೈಸ್, ವೆಲ್ಕಮ್ ಟು ಶೀಲಾ ರೆಡ್ಡಿ ಚಾನೆಲ್. ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ ಗೊತ್ತಾ? ಬೊಗಲಗುಡ್ಡೆ ಜಾತ್ರೆಗೆ. ಎಲ್ಲೂ ಸ್ಕಿಪ್ ಮಾಡ್ದಲೆ ನೋಡಿ ನಮ್ಮೆಂತ ನೋಡಿದ್ರಲ್ವಾ ಅವಳು ಯಾವ ತರ ಅಜಿಪ್ ಮಾಡಿದ್ಲು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನೋಕ್ಕೆ. ಸೊ ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಗಲ್ಗುಂಟೆ ಜಾತ್ರೆಗೆ ಹೋಗ್ತಿದ್ದೀವಿ. ಅಲ್ಲಿಯ ವೈಬ್ಸ್ ಹೇಗಿರುತ್ತೆ ಆ್ಯಂಡ್ ಅಲ್ಲಿ ಯಾವ್ಯಾವ ಥರ ಜಾತ್ರೆಗಳ ಥರ ಆಡ್ತೀವ, ಡಿಸಿಪ್ಲಿನ್ ಆಗಿರ್ತೀವ ಅನ್ನೋದನ್ನೆಲ್ಲ ನೋಡುವ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ ಆಯ್ತಾ? ಹೇಳು, ನನ್ನ ಕ್ಯಾಮ್ರಾದಲ್ಲಿ ಮಾತಾಡೋಕ್ಕೆ ಬರಲ್ಲ, ಮಾತಾಡ್ತಾವಳೆ. ಹೋಗ್ಯಾ ಅಜ್ಜಿಪ್ ಮಾಡಬೇಡ ನನ್ನ. 2 ವಿಡಿಯೋದಲ್ಲೂ ನನ್ನ ಅಜ್ಜಿಪ್ ಮಾಡೋಳಡ. ಎಸ್, ನಾವು ಬಗಲ್ಗುಂಟೆ ಜಾತ್ರೆ ಅಂತೇಳಿ ಈ ಜಾತ್ರೆಗೆ ಬಂದು. ಇದು ಬಗಲ್ಗುಂಟೆ ಜಾತ್ರೆ ಅಲ್ಲ, ಆನ್ ದ ವೇ ಹೋಗ್ತಾ ಈ ಒಂದು ಜಾತ್ರೆ ಸಿಕ್ತು. ಸೊ ಇಲ್ಲೇ ಹೊಟ್ಟೋದು, ಯಾಕಂದರೆ ಟೈಮ್ ಆಗೋಗಿತ್ತು. ಹಾಗಾಗಿ ಇಲ್ಲಿ ನಾವು ಬಂದು ಆಟಾಡೋಕ್ಕೆ ಬಂದು, ಅಂದರೆ 50 ರೂಪಾಯಿಗೆ 6 ಬಾಲ್ ಏನೋ ಕೊಡ್ತಾರೆ. 50 ರೂಪೀಸ್ ಕೊಟ್ಟು ಫಸ್ಟ್ ಇವಳು ಹಾಕ್ತಾಳೆ ನಿಲ್ಲಿಸಿ ನೀಟಾಗಿ. ಅಲ್ಲಿ ನಂಬರ್ಸ್ ಯಾವುದೈತೆ ಅದು ಅಲ್ಲಿದೆ ಒಂದು ಇದೆ 14. ಅದು ಪಕ್ಕ ಬೌಲು. ಅಲ್ಲಿ ಬೌಲು ಹಾಕು. 16 ಏನೈತೆ? ಏನಿಲ್ಲ ಬಗ್ಗೆ 17 ಏನೈತೆ? ಅದು 19 ಭಾಗ್ಯ 19 ಅಲ್ಲಿ. ಇದು ಸೋಪ್ ಬಾಕ್ಸ್. ಸೋಪ್ ಬಾಕ್ಸ್ 50 ರೂಪಾಯಿ ಕೊಟ್ಟು ತಗೋತಾಳೆ ಗೈಸ್. 50 ರೂಪಾಯಿ ಅವ್ರಿಗೂ ಸೇಮ್ ಅದೇ ಸಿಕ್ಕಿದೆ. ಅಣ್ಣ ಆಂಟಿ ನಮ್ದು ನೋಡಿ, ಏನಿದು ಡಿಸೈನ್ ಐತೆ ಬಿಡ. ಹೆಂಗೆ ಜೋಕು? ಇಲ್ಲೇ ಸೈಡಲ್ಲಿ ದೇವಸ್ಥಾನ ಇತ್ತು. ದೇವಸ್ಥಾನಕ್ಕೆ ಹಂಗೆ ಕೈ ಮುಕ್ಕೊಂಡು ಮುಂದೆ ನೋಡಿದ್ರೆ ಆಂಜನೇಯಂಗೂ ಒಂದು ಸೆಲ್ಯೂಟ್ ಮಾಡಿ ಹಂಗೆ ಮುಂದೆ ಬಂದು ನಾವು ಮುಂದೆ ಹೋಗ್ತಿದ್ದೀವಿ. ನೋಡಿ ನಮ್ಮಿಂದ ಇವರೆಲ್ಲ ಬಂದರು ಬಾವ ಬಂದರು ಬಾವ ಬಂದರು. ನಾವ್ಯಾಕೆ ಮುಂದೆ ಬಂದು ಅಂತಂದ್ರೆ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಈ ಲೈಟಿಂಗ್ಸ್ ನೋಡೋಕ್ಕೆ ಅಂತ ನಮ್ಮ ಮನಿ ಅಣ್ಣ ಕರ್ಕ ಬಂದ್ಬಿಟ್ಟ. ನಾವು ಬಂದು ಅಂತ ಅವರು ಬಂದಿದ್ದನ್ನ ನೋಡ್ಕೊಂಡು ಹೋದ್ರು. ಸೊ ದೇವಸ್ಥಾನದಲ್ಲಿ ಇಬ್ರು ಪ್ರಸಾದ ಇಸ್ಕೊಂಡು ಬಂದ್ರು. ಭಾಗ್ಯ ಹೊಟ್ಟೆ ಹಸಿವು ಅಂದಿದ್ದಕ್ಕೆ ಅಲ್ಲಿ ಜಾಯಿಂಟ್ ವೀಲ್ ಆಡಕ್ಕೆ ಹೋಗ್ತವ್ರೆ. ಸಿಂಧು ಬರಲ್ಲ ಅಂತವಳೆ. ಅನ್ನಿ ಬಂದ್ಬಿಟ್ಟು ನಾನು ಬರಲ್ಲ, ಕೆಳಗಡೆಯಿಂದ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತವ್ರೆ. ಸೊ ಇನ್ನು ನಾನು ಗೊತ್ತಲ್ವಾ, ನಾನೇನಂತೀನಿ ಹೇಳಿ, ಅವ್ರು ಬಂದರೆ ಬರ್ತೀನಿ, ಇಲ್ಲ ಅಂತೀನಿ. ಚಿಕ್ಕ ಮಕ್ಕಳು ಕೂತ್ಕೊಳ್ಳೋದು ಸಿಂಧು ನಂಗೆ ಗೊತ್ತು. ಟಿಕೆಟ್ ತಗೋತವ್ರೆ. ಅನ್ನಿ ಬತ್ತೆ ತಾನೆ? ಹೇಳು.
ಸೊ ಇಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ ಜಾಯಿಂಟ್ ವೀಲ್ ಹತ್ತಾನ ಅಂತ ಭಯದಲ್ಲೇ ನಾವಂತೂ ಹೋಗ್ತಾ ಇರೋದು. ಅದರಲ್ಲೂ ನಾನಂತೂ ಸಿಕ್ಕಾಪಟ್ಟೆ. ಸೊ ಮುಂದೆ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದನ್ನ ನೀವೇ ನೋಡಿ. ಈ ವೀಲ್ ತಿರ್ಗೋದು ನೋಡೋದ್ರೇ ನನಗೆ ಇಲ್ಲೇ ತಲೆ ತಿರುಗ್ದಂಗೆ ಆಗ್ತಿತ್ತು. ಆ್ಯಂಡ್ ಇದು ಒಂದು ಸೆಕೆಂಡ್ ಟೈಮೋ ಥರ್ಡ್ ಟೈಮೋ ನಾನು ಇಲ್ಲಿಗೆ ಹೋಗ್ತಾ ಇರೋದು. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರೆಡಿ ಅವರೇ ಗೈಸ್. ಇಲ್ಲಿ ನಮಗೆ ಭಯ ಜಾಸ್ತಿ ಗೈಸ್. ಇರಿಬ್ರು ಹತ್ತವ್ರೆ. ನಾವೇನಾ? ಓಕೆ ಭಾಗ್ಯ ಇಲ್ಲಿ ಜೂಮ್ ಮಾಡಿ ಇಲ್ಲಿ ಭಾಗ್ಯ ನೋಡ್ತೀನಿ ಸ್ಟಾರ್ಟ್ ಆದ್ಮೇಲೆ ಹಿಂಗೆ ಇರ್ತೀರಾ ಅಂತ. ಸ್ಟಾರ್ಟ್ ಆದ್ಮೇಲೆ ಹಿಂಗೆ ಇರ್ತೀರಾ ನೋಡ್ತೀನಿ. ಎತ್ತಿಕ್ಲಾ ನಾನು ಫುಲ್ ಸ್ಟ್ರಾಂಗ್. ಅಕ್ಕೊಂದು ರಿಯಾಕ್ಷನ್. ತಡಿ ಒಂದು ನಿಮಿಷ. ಕಾಲಿಲ್ಲಿ ಹಿಡ್ಕೊಳ್ಳಿ ನಾವು. ನಾನು ಹೋದು ಆಟಾಡಲ್ಲ ಅಂತ ಕಳಿಗೆ ಹೋಗಿದೆ ತಾನೇ. ಅಲ್ಲಿ ಅಂತಾಳೆ. ಅಮ್ಮ ಇನ್ನೂ ಸ್ಪೀಡ್ ಮಾಡೋದ್ರಿಂದ ಏನಿಲ್ಲ ಹಂಗೆಲ್ಲ ಆಡ್ಬೇಡ. ಅಷ್ಟು ಮಧ್ಯ ಗಟ್ಟಿ ಅಯ್ಯೋ ಸ್ಪೀಡ್ ಮಾಡೋದ್ರಿಂದ ನನಗೂ ಭಯ ಆಯ್ತಿದ್ರೆ ಇವಳು ಕ್ಯಾಪ್ಚರ್ ಮಾಡ್ಬೇಕು. ನಾನು ನಡುಕ್ತಿದ್ಲು ಅಂದ್ರೆ ಫೋಟೋ ತೆಗಿತೀನಿ ಅಂದ ತಕ್ಷಣ ವಿಕ್ಟ್ರಿ ಸಿಂಬಲ್ ಕೊಡ್ತಾಳೆ. ನೆಕ್ಸ್ಟ್ ಇನ್ ಪೀಸ್ ಆಗಿದ್ಲು ಒಂದು 10 ನಿಮಿಷದಿಂದ. ತಿರುಗಿಸಿದ್ರು ಸಿಂಧು ತಿರುಗಿಸಿದ್ರು. ಇವಾಗ ಸ್ಮೈಲು ಪ್ರೀವಿಯಸ್ ಹೊಳ್ದ. ಸಿಂಧು ಕಣ್ ತೋರ್ಸು. ಮೇಲೆ ಸ್ಟಕ್ ಆಗ್ಬಿಟ್ಟಿದ್ಯಾ ಸಿಂಧು? ಆ ಗಾಳಿ ಕಾಲು ನಡಕ್ತಿರ ತೋರ್ಸು. ಕಾಲು ನಡಕ್ತೈತೆ ಅಮ್ಮ. ಅವ್ರನ್ನ ಹಿಡಿದ್ಬಿಟ್ಟು ಮತ್ತೆ ಸ್ಪೀಡ್. ಕೈ ಹಿಂಗಿಕ್ಕ ಮತ್ತೆ ಸ್ಪೀಡ್ ಮಾಡಿದ್ರೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಂಧು.
ಅಮ್ಮನೇ ಹೇಳ್ತಾ ಸುಮ್ಮನೆ ಈಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೀನು ವಿಡಿಯೋ ಇದು ರಿಂಗು ಸಖತ್ತಾಗಿತ್ತು. ನಾನು ಫುಲ್ ಕಣ್ಣಿಟ್ಟು ನೋಡ್ತಾನೆ ಇದ್ದೆ. ನೀನು ಹೆಂಗೆ ಮಾಡಿದೆ? ಜೂಮ್ ಮಾಡಿ ಒಂದು ಫಸ್ಟ್ ಹೋಗಿಲ್ಲ. ನಾನು ಅಪ್ಲೈ ಹಾಕ್ಕೊಂಡೆ. ಅಂಕಲ್ ಹತ್ರ ಒಂದು ಸಾಂಗ್ ಆಡಿಸ್ತೀನಿ ನೋಡಿ ಹೆಂಗೆ. ಆಲ್ರೆಡಿ ಆಡ್ಕೊಂಡು ಹೋಗ್ತಾವ್ರು. ಅಂಕಲ್ ಒಂದು ಸಾಂಗ್ ಪ್ಲೀಸ್. ಆಡಾಡಿ ರಾಜ್ಯ ಮಗದ ಗರ್ಭದಿಂದ ಇನ್ನನಾಗಿ ನುಡಿದೆ ಕಷ್ಟ ಬರುವುದೇನೋ ಥ್ಯಾಂಕ್ ಯು ಬಾಯ್. ಏನ್ ಹೇಳು, ವ್ಲಾಗ್ ಮಾಡು ಒಂದಲ್ಲಿ ಹೇಳೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸಿಂಧು ಕ್ಲಿಪ್ಸ್ ಅದ್ರೊಳಗೆ ನನ್ನ ಪಕ್ಕ ಎಲ್ಲ ನೋವು ಹಿಡ್ಕೊಂಡಂಗ್ ನಕ್ಕಿದೀನಿ ನೋಡಿ. ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಭಯ ನಿಂಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಡೆಯೋದ್ರಲ್ಲೇ ಆಯ್ತು, ಅವ್ರ ಎಕ್ಸ್ಪೀರಿಯನ್ಸ್ ಬೇರೆ ಮಾಡ್ಬೇಕಿತ್ತಲ್ಲೇ. ಅಳ್ಬೇಡ ನಾನಿನ್ನು ಒಟ್ಟಿಗೆ ರಿವ್ಯೂ ಕೊಡೋಣ. ನಮ್ಮಷ್ಟು ಧೈರ್ಯವಾಗಿ ಯಾರು ಇರ್ಲಿಲ್ಲ. ವಿಡಿಯೋ ಇಬ್ರದ್ನು ಚೆನ್ನಾಗಿತ್ತಲ್ವಾ ಸಿಂಧು? ನಾವ್ ಸ್ಟಾರ್ಟಿಂಗ್ ಹೇಳ್ದೆ ನಾವು ಬರಲ್ಲ, ನಿಮ್ಗೆಲ್ಲ ರಿಸ್ಕ್ ಆಗುತ್ತೆ ಅಂತ. ಕೇಳಲಿಲ್ಲ, ಕರ್ಕೊಂಡು ಹೋದ್ರು. ಅದಕ್ಕೆ ನಮ್ ಧೈರ್ಯನ ಫುಲ್ ಸ್ಟ್ರಾಂಗ್ ಆಗಿ ತೋರಿಸಿದೀವಿ. ನೀವು ನೋಡ್ಕೊಬಿಡಿ. 1 ಟ್ಯಾಬ್ಲೆಟ್ ಅಲ್ಲಿ 6 ಭಾಗ ಮಾಡಿ 6 ದಿನ ನುಂಗ್ಬೇಕಂತೆ. ಅದನ್ನೇ ಹೇಳಿದ್ರೆ ಬಗ್ಗೆ 6 ಭಾಗದಲ್ಲಿ 1 ಭಾಗ ನೀನು ನುಂಗು. ಅಂದ್ರೆ ಒಂದೇ ಭಾಗ ಹಾಕಿದ್ರೆ ನಾಳೆ ಬೆಳಿಗ್ಗೆ ಎದೋಳಲ್ಲ ಅಂತ. ಯಾರೇನು ಸೌಂಡ್ ಮಾಡ್ಬೇಡಿ. ಅಲ್ಲಿ ಕೆಳಗೆ ಕಾಣಿಸ್ತಿದೆ ಅನ್ಸುತ್ತೆ. ನಾನು ಸೊ ಗೈಸ್ ಫೈನಲಿ ಮನೆಗೆ ಬಂದಮೇಲೆ ಚಿಕನ್ ಬಿರಿಯಾನಿ ಹಾಕ್ಕೊಟ್ಟಿದ್ದಾರೆ. ಇಲ್ಲಿಗೆ ಬಿಗ್ ಬಾಸ್ ನೋಡಿಕೊಂಡು ಹಂಗೆ ಬಿರಿಯಾನಿ ತಿನ್ಕೊಂಡು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಗೈಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್. ನಾನು ಕಾಣಿಸ್ತೀನಿ.